ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮೂಲಂಗಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಒಂದು 100 ಗ್ರಾಮ್ ಅಷ್ಟು ಬೇಳೆ ತೊಳೆದಿಟ್ಟಿರೋದು. ಇದಕ್ಕೆ ನೀರು ಹಾಕೋಣ. ಸಾಕಿಷ್ಟು ನೀರು. 2 ರಿಂದ 3 ಟೊಮಾಟೊ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಅರಿಶಿನ ಪುಡಿ. ಇವಾಗ ಇಷ್ಟನ್ನು ನಾನು ಬೇಯಿಸ್ಕೋಬೇಕು. ಒಂದು 3 ಸೀಟಿ ತೊಗೋಬೇಕು. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇದೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋಣ. ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಕಾದಿದೆ. ಇಂಗು, ಸಾಸಿವೆ, ಜೀರಿಗೆ ಇಷ್ಟನ್ನು ಒಟ್ಟಿಗೆ ಹಾಕೋಣ. ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸೊಪ್ಪು. ತೊಳೆದು ನೋಡಿ, ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡಿರೋಂಥ ಮೂಲಂಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಒಳ್ಳೆಯದು. ಚೆನ್ನಾಗಿ ಹುರ್ಕೋಬೇಕು ಮೂಲಂಗಿ ಎಣ್ಣೆಯಲ್ಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ನಾನು. ಸಾಲ್ಟ್ ಯಾಕೆ ಹಾಕಿದ್ದೀನಿ ಅಂದರೆ ಮೂಲಂಗಿ ಚೆನ್ನಾಗಿ ನೀರು ಬಿಡುತ್ತೆ. ಮೇಯ್ನ್ ಚೆನ್ನಾಗಿ ಬೇಯುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಕೋಣ. ಮಧ್ಯೆ ಉರಿ ಇಡಿ, ಫುಲ್ ಗ್ಯಾಸ್ ಬೇಡ. ಯಾವತ್ತೂ ಅಷ್ಟೇ ಈ ಮುಖ ಮಾಡಿಕೊಂಡೆ ತೆಗಿಬೇಕು, ಇಲ್ಲಾಂದ್ರೆ ಮುಖಕ್ಕೆ ಹಂಗೆ ಹೊಡಿತದೆ. ಅದೇ ಇರುತ್ತಲ್ಲ. ಅಂದರೆ ಇದರಲ್ಲೇ ಚೆಂದಾಗೆ ಸ್ವಲ್ಪ ಫ್ರೈ ಆಗಿದೆ, ಇನ್ನೂ ಆಗಬೇಕು. ಕಾಲು ಭಾಗ ಬೆಂದಿದೆ. ನಾವು ಸ್ವಲ್ಪ ಇದರಲ್ಲೇ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ನೀವು. ಒಂದು 5 ನಿಮಿಷ ಮುಚ್ಚಿಟ್ಟ. ಇವಾಗ ಸಾಕು. ಇವಾಗ ಮನೆ ಪುಡಿ ಹಾಕೋಣ. ಮನೆ ಖಾರದ ಪುಡಿ ನಾವೆಲ್ಲ ಮಾಡಿಸ್ತೀವಲ್ಲ ಆ ಪುಡಿ. ಅದಿಲ್ಲ ಅಂದರೆ ನೀವು ಅಂಗಡಿದು ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. 1 ಸ್ಪೂನು, ಮೀಡಿಯಮ್ ಸ್ಪೂನ್ ಇದು, ದೊಡ್ಡದೇನಲ್ಲ. 1.5 ಸ್ಪೂನು ಮನೆ ಖಾರದ ಪುಡಿ. ಇದರಲ್ಲೇನೆಂದರೆ ಮೆಣಸಿನ್ಕಾಯಿ ಇದೆ, ಒಣ ಮೆಣಸಿನ್ಕಾಯಿ ಇದೆ, ಕೊತ್ತಂಬರಿ ಕಾಳಿದೆ, ಕರಿಬೇವಿನ ಸೊಪ್ಪಿದೆ. ಈ ಪುಡಿಯಲ್ಲಿ ಸ್ವಲ್ಪ ಅದು ಜೀರಿಗೆ, ಮೆಂತ್ಯ ಅದೆಲ್ಲ ಹಾಕಿದ್ದೀವಿ ನಾವು. ಚಕ್ಕೆ, ಲವಂಗ ಅದೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಹುರಿದು, ಸ್ವಲ್ಪ ಬೇಳೆ ಹಾಕಿ ಅದನ್ನು ಹುರಿದ್ಬಿಟ್ಟು, ತೊಗರಿಬೇಳೆ ಇದು ಪುಡಿ ಮಾಡಿಸಿರೋದು ಸಾಂಬಾರು ಪುಡಿ. ಮನೆ ಪುಡಿ ಅಂದರೆ ಗೊತ್ತಲ್ವಾ, ನೀವು ಮಾಮೂಲಿ ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. ಇದಕ್ಕೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಪುಡಿಯಲ್ಲಿ. ನೋಡಿ, ನೀರು ಬಿಟ್ಟಿಲ್ಲ, ಯಾಕಂದರೆ ಉಪ್ಪು ಹಾಕಿದ ಮೇಲೆ ನೀರೆಲ್ಲ ಬಂತು, ಮತ್ತು ಈಗ ನೀರು ಹೋಯ್ತಿದ್ರಲ್ಲಿ. ಭಾಳ ಬೇಯಬಾರ್ದು. ಅಂದರೆ ಮೂಲಂಗಿ ಮೀಡಿಯಮ್ ಬೆಂದರೆ ಸಾಕು. ಸ್ವಲ್ಪ ಹುಳಿ ಹಾಕೋಣ, ಯಾಕಂದ್ರೆ ಟೊಮಾಟೊ ಭಾಳ ಹಾಕ್ಕೊಂಡಿದ್ದೀವಲ್ಲ. ಒಂದು ಗೋಲಿ ಗಾತ್ರ ಹುಳಿ ಅಷ್ಟೇ ತೊಗೊಂಡು ಚೆನ್ನಾಗಿ ಅದನ್ನು ಕಿವುಚ್ಬಿಟ್ಟು ಅಷ್ಟೇ. ಒಂದು ಗೋಲಿ ಗಾತ್ರ ಹುಣ್ಸೆಹಣ್ಣು ತೊಗೊಳ್ಳಿ, ಭಾಳ ಬೇಡ. ಹುಣ್ಸೆಹಣ್ಣು ಬೇಕಾದರೆ ಮತ್ತೇನೋ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮಾಟೊ ಹಾಕಿದ್ದೀವಲ್ಲ ಭಾಳ, ಅದು ಹುಳಿ ಟೊಮಾಟೊ. ಭಾಳ ನೋಡು, 3 ರಿಂದ 4 ಸೀಟಿ ಸಾಕು. ಭಾಳ ಚೆನ್ನಾಗಿ ಬೆಂದಿದೆ. ಇದೇನು ಮಸ್ತಿದೇನು ಬೇಡ, ಹಿಂಗಂದರೆ ಸಾಕಷ್ಟೇ. ಅದೇ ನೀಟಾಗಿದೆ ಆಗ್ಬಿಡುತ್ತಾ. 3 ರಿಂದ 4 ಸೀಟಿ. ಇವಾಗ ಇದರಲ್ಲಿ ಹಾಕೋಣ ನಾವು ಮೂಲಂಗಿಯಲ್ಲಿ. ಅದೇ ಬೇಳೆ ಕುಕ್ಕರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀವು ನೋಡ್ಕೊಳ್ಳಿ, ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ. ಏನಿಲ್ಲ ಅಂದರೆ ಒಂದು 100 ಗ್ರಾಮ್ ಬೇಳೆ, ಇದು ಒಂದು 1/4 kg ಜಾಸ್ತಿನೇ ಇತ್ತು ಮೂಲಂಗಿ. ಅನ್ನ ಮುದ್ದೆ 2 ತಿನ್ಬೋದು. ಅದಕ್ಕೆ ಮಾಡ್ಕೋಬೇಕು ನೀವು. ಉಪ್ಪು ಹಾಕೋಣ. ನಾನು ಮೂಲಂಗಿಗೆ ಉಪ್ಪು ಹಾಕಿದ್ದೆ, ನೋಡ್ಕೊಂಡು ಕಲ್ಲುಪ್ಪು. ಇಷ್ಟು ತೆಳು ಮೀಡಿಯಮ್.
ಮುದ್ದೆ ಅನ್ನ ಎರಡೂ ತಿನ್ಬೋದು. ಆ ಥರ ಇದೆ ಸಾಂಬಾರು. ಇದು ಕುದಿ ಬಂದರೆ ಆಗೋಯ್ತು. ಸಾರು ರೆಡಿಯಾಗಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೋಣ, ಚೆನ್ನಾಗಿರುತ್ತೆ. ಆದರೆ ನೀವು ಇದ್ದರೆ ಹಾಕಿ, ಇಲ್ಲ ಅಂದರೂ ಪರವಾಗಿಲ್ಲ. ಲಾಸ್ಟಲ್ಲಿ ಹಾಕಿದ್ರೆ ಭಾಳ ಅದ್ಭುತವಾಗಿರುತ್ತೆ. ಅದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಮಾತ್ರ. ಇವಾಗ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡೋಣ. ನೋಡಿ, ಮುದ್ದೆ ಅನ್ನ ಎರಡೂ ತಿನ್ಬೋದು. ಆ ಥರ ಒಂದು ಮೀಡಿಯಮ್. ತುಂಬ ತೆಳುವಾದರೆ ಮುದ್ದೆ ಅನ್ನ, ಬರೀ ಅನ್ನ, ಸಾರಿ. ಇದು ರೆಡಿಯಾಗಿದೆ. ಮೂಲಂಗಿ ಸಾರು ರೆಡಿಯಾಗಿದೆ.